ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಚಿಕ್ಕಮಗಳೂರು ತಾಲೂಕು ಮತ್ತು ಪಂಚಾಯಿತಿ ಹಾಗೂ ಶಿಶು ಅಭಿವೃದ್ಧಿ ಯೋಜನೆ ಚಿಕ್ಕಮಗಳೂರು ತಾಲೂಕು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲೇ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆಯು ಅನುಷ್ಠಾನಗೊಂಡು 3 ವರ್ಷಗಳು ಪೂರ್ಣಗೊಂಡ ಪ್ರಯುಕ್ತ ಗೃಹಲಕ್ಷ್ಮಿ ಸಂಭ್ರಮೋತ್ಸವದ ಅಂಗವಾಗಿ ಚಿಕ್ಕಮಗಳೂರು ನಗರದ ಮಾರ್ಕೆಟ್ ರಸ್ತೆ ಎಕೆ ಕಾಲೋನಿ ಅಂಗನವಾಡಿ ಕೇಂದ್ರ ಆವರಣದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರಾದ ಮಲ್ಲೇಸ್ವಾಮಿ ಅವರು, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬುದು ಕೇವಲ ಘೋಷಣೆಯಾಗಿ ಉಳಿಯಬಾರದು. ಪ್ರತಿಯೊಬ್ಬ ನಾಗರಿಕನು ದೈನಂದಿನ ಜೀವನದಲ್ಲಿ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು, ಮರಗಳನ್ನು ನೆಡುವುದು, ನೀರು ಮತ್ತು ವಿದ್ಯುತ್ ಪೋಲಾಗದಂತೆ ಎಚ್ಚರ ವಹಿಸುವುದು ಅತ್ಯಗತ್ಯ. ಪರಿಸರವನ್ನ ಉಳಿಸುವುದರಿಂದ ಮಾತ್ರ ಮುಂದಿನ ಪೀಳಿಗೆಗೆ ಆರೋಗ್ಯಕರ ಭವಿಷ್ಯ ನೀಡಲು ಸಾಧ್ಯ ಎಂದರು. ವಾರ್ಡ್ ನಂಬರಲ್ಲಿ ಇವತ್ತು ಅಂಗನವಾಡಿಯಲ್ಲಿ ನಮ್ಮ ಸರ್ಕಾರ ಕೊಟ್ಟಂಥ ಒಂದು ಯೋಜನೆಯನ್ನು ಇವತ್ತು ಗಿಡ ನೋಡೋ ಕಾರ್ಯಕ್ರಮ ಉತ್ತಮವಾಗಿ ತುಂಬ ಅನುಕೂಲ ಆಗಿ ಸಂಘಟನೆಯಿಂದ ಒಂದು ನಮ್ಮ ಸಂಘಟನೆಯಿಂದ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದರು. ಅಂಗನವಾಡಿ ನಮ್ಮ ಟೀಚರ್ ಆದಂಥ ಪುಷ್ಪವತಿಯರು ನೂರಾರು ಜನ ಅವರಿಗೆ ಶಕ್ತಿಯನ್ನು ತುಂಬಿ ನಮ್ಮ ಇಲಾಖೆಯವರೆಲ್ಲ ಸೇರಿ ಏನು 5 ಗ್ಯಾರಂಟಿ 3 ವರ್ಷ ತುಂಬಿ 4ಕ್ಕೆ ಕಾಲಿಡ್ತಾ ಇದೆ. ಹಾಗಾಗಿ ನಮ್ಮ ಸರ್ಕಾರ ಆದೇಶ ಕೊಟ್ಟಂತೆ ಒಂದು ಕಾರ್ಯಕ್ರಮ ದೇಶದಲ್ಲೇ ಒಂದು ಹಬ್ಬ ಅಂತ ಒಂದು ಆಚರಣೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಒಂದು ಹಬ್ಬದ ಸುಖ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲರೂ ಎಲ್ಲ ಮಹಿಳೆಯರು, ಎಲ್ಲ ನಮ್ಮ ಸದಸ್ಯರು, ಎಲ್ಲ ಮಹಿಳೆಯರು, ಅಕ್ಕ ತಂಗಿಯರು, ಎಲ್ಲ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ನಮ್ಮ ಅಧಿಕಾರಿಗಳು ಎಲ್ಲ ಸೇರಿ ಒಳ್ಳೆ ಕಾರ್ಯಕ್ರಮ ಯೋಜನೆ ಮಾಡಿದ್ದಾರೆ. ನಮ್ಮ ಮುಖ್ಯಮಂತ್ರಿ ಅಂತ ಡಿ ಕೆ ಸಾವಿರು, ನಮ್ಮ ಸಿದ್ದರಾಮಯ್ಯರು, ನಮ್ಮ ರಾಜ್ಯಾಧ್ಯಕ್ಷ ಅಂತ ರೇವಣ್ಣ ಸಾಹೇಬರು ಏನು ಆದೇಶ ಮಾಡಿದ್ರು ಆ ಮುಖಾಂತರ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯಲ್ಲಿ ಒಳ್ಳೆ ಉತ್ತಮವಾಗಿ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ನಾನು ನಮ್ಮ ಸರ್ಕಾರಕ್ಕೂ ನಮ್ಮ ಎಲ್ಲ ಇಲಾಖೆಗೂ ನಮ್ಮ ಅಂಗನವಾಡಿಯವರಿಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಅಕ್ಕ ತಂಗಿಯರು, ನಮ್ಮ ಹಿರಿಯರು ಗೃಹಲಕ್ಷ್ಮಿ ಹಣ ಬರ್ತಾ ಇದೆ, ಅದಕ್ಕೆ ಯಾರು ದಿಕ್ತಕ್ಕ ಹೋಗಬೇಡಿ. ಈ ವಾಟ್ಸಪ್ಪು ಈ ಸುಳ್ಳು ಮಾಹಿತಿ ಕೊಡ್ತಾರೆ ಕೆಲವು ಜನ. ಅದಕ್ಕಾಗಿ ಒಂದು ದಿವಸ ಲೈಟ್ ಆಗ್ಬೋದು, ಖಂಡಿತ ನಮ್ಮ ಸರ್ಕಾರ ನಿಮಗೆ ನಿಮ್ಮ ಮನೆಗೆ ಕಳಿಸ್ತೈತೆ, ನಿಮ್ಮ ಅಕೌಂಟಿಗೆ ಬರುತ್ತೆ. ಹಾಗಾಗಿ ಯಾವುದು ತಪ್ಪು ತಿಳ್ಕೋಬಾರ್ದು ಅಂತೇಳಿ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪ ನಿರ್ದೇಶಕರಾದ ಕೃಷ್ಣಪ್ಪ ಅವರು ಮಾತನಾಡಿ, ಪ್ರತಿಯೊಬ್ಬರೂ ಒಂದು ಗಿಡ ನೆಟ್ಟು ಪೋಷಿಸುವುದು ನಮ್ಮೆಲ್ಲರ ಹೊಣೆ. ಇದರಿಂದ ನಮಗೆ ಶುದ್ಧ ಗಾಳಿ, ಮಳೆ ಮತ್ತು ಆರೋಗ್ಯಕರ ಪರಿಸರ ಸಿಗುತ್ತದೆ ಎಂದರು. ಈ ಯೋಜನೆ ಉದ್ದೇಶ ಈ ಮೂಲಕ ಆ ಗಿಡಗಳು ಯಾವ ತರ ಬೆಳೀತದೆ ಅದೇ ತರ ಆ ಸಮೃದ್ಧಿನ ನಮ್ಮ ಮಹಿಳೆಯರಲ್ಲಿ ಸಿಗಲಿ ಅನ್ನೋ ಒಂದು ಸಾಂಕೇತಿಕವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ನಿಮ್ಗೆಲ್ಲರಿಗೂ ಶುಭವಾಗಲಿ. ಈ ಯೋಜನೆ ಸರ್ಕಾರದ ಏನು ಪಂಚ ಗ್ಯಾರಂಟಿಗಳ ಯೋಜನೆಗಳನ್ನು ಜಾರಿ ತಂದಿದೆ ಅದೆಲ್ಲವೂ ಸದ್ಬಳಕೆ ಮಾಡ್ಕೊಳ್ಳಿ. ಆ ಮೂಲಕ ನಿಮ್ಮ ಕುಟುಂಬದ ಜೀವನ ಉತ್ತಮ ಆಗಲಿ ಅಂತೇಳಿ ಹಾರೈಸ್ತಾ ನನ್ನ ಮಾತು. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಾನು AIT ತಾಲೂಕು ಅಧ್ಯಕ್ಷರಾಗಿದ್ದೀನಿ. ಮತ್ತೆ ಏನು ಗೊತ್ತಾ, ಈ ಗೃಹಲಕ್ಷ್ಮಿ ಮಾಡ್ತಾ ಇರೋದು ತುಂಬಾ ಅನುಕೂಲ ಆಗಿದೆ ಎಲ್ಲ ಮಹಿಳೆಯರಿಗೂ. ಲಕ್ಷ್ಮಿ ಅಂತಾನೆ ಅವ್ರನ್ನೆಲ್ಲ ಕರಿಬಹುದು. ಯಾಕೆಂದ್ರೆ ಈ ಸರ್ಕಾರ ಬಂದು ಎಲ್ಲ ಕೆಲವು ಜನ ಮಹಿಳೆಯರಿಗೆ ತುಂಬಾ ವ್ಯವಸ್ಥಿತವಾಗಿದೆ ಇದು. ಯಾಕೆಂದ್ರೆ ಅವ್ರ ಕಾರ್ಯಕ್ರಮಕ್ಕೆ ಎಲ್ಲಿಗಾರು ಹೋಗೋದಾದ್ರೂ ಮತ್ತೆ ಮಕ್ಕಳಿಗೆ ಪುಸ್ತಕ ಪೆನ್ನು ಏನೇ ಕೊಡ್ಸೋದಾದ್ರು 2,000 ಬರ್ತಾ ಇರೋದು ತುಂಬಾ ಅನುಕೂಲ ಆಗಿದೆ. ಅವ್ರಗಳಿಗೆ ಮತ್ತೆ ಕಂಟಿನ್ಯೂ ಮಾಡಬೇಕು, ಯಾವುದೇ ವಿಷಯ ರದ್ದು ಮಾಡಬಾರ್ದು ಅಂತ ನನ್ನ ಕೋರಿಕೆ. ಮತ್ತೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಎಲ್ಲರೂ ಇಲ್ಲಿಗೆ ಬಂದಿದ್ದಾರೆ. ಯಾಕೆಂದ್ರೆ ಈ ಗಿಡ ನೆಡೋ ಕಾರ್ಯಕ್ರಮ ಮುಖಾಂತರ ಈ ಗೃಹಲಕ್ಷ್ಮಿ ಕಾರ್ಯಕ್ರಮವನ್ನ ಆಚರಣೆ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಎಲ್ಲರೂ ಇದಕ್ಕೆ ಸ್ಪಂದಿಸ್ಬೇಕು. ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಯಾರೂ ಇದ್ ಮಾಡಬಾರ್ದು. ದಯವಿಟ್ಟು ಮುಂದೆ ಮತ್ತೆ ಕಂಟಿನ್ಯೂ ಆಗುತ್ತೆ. ಅದನ್ನ ಯಾರು ತಡೆ ಆಗಿದೆ ಅಂತ ಯಾರು ಕಾಂಪ್ಲಿಕೇಟೆಡ್ ಮಾಡಬೇಡಿ ದಯವಿಟ್ಟು. ಹಾಗಾಗಿ ನಾನು ಹೇಳಿ ಇಂದು ನಾವು ಗೃಹಲಕ್ಷ್ಮಿ ಯೋಜನೆಯ 3ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಇವತ್ತು ಭಾಗವಹಿಸಿದ್ದೀವಿ. ಅಂಗನವಾಡಿ ಕಾರ್ಯಕರ್ತರ ಜೊತೆಗೆ ನಮ್ಮ ಎಲ್ಲ ಗ್ಯಾರಂಟಿ ಕಮಿಟಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೆಲ್ಲ ಎಲ್ಲ ಕಡೆನೂ ಅಂಗನವಾಡಿ ಕಾರ್ಯಕರ್ತರ ಜೊತೆ ಮತ್ತು ಫಲಾನುಭವಿಗಳ ಯಾರು ಗೃಹಲಕ್ಷ್ಮಿ ಅಂತ ಕರೆಸ್ಕೊಂಡಿದ್ದಾರೆ ಅವರೊಟ್ಟಿಗೆ ನಾವು ತುಂಬಾ ಸಂಭ್ರಮದಿಂದ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಸಂಭ್ರಮಾಚರಣೆಯಲ್ಲಿ ನಾವು ಕೂಡ ಭಾಗವಹಿಸಿದ್ದೀವಿ. ಹಾಗಾಗಿ ಅವರಿಗೆಲ್ಲರಿಗೂ ಒಳ್ಳೆಯದನ್ನು ಆಶಿಸುತ್ತಾ ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಂದು ಬೆಂಬಲವನ್ನು ನಮಗೆ ಕೊಡಬೇಕಾಗಿ ವಿನಂತಿಸಿಕೊಳ್ತೀನಿ. ಕಾಂಗ್ರೆಸ್ ಪಕ್ಷದ ಗೃಹಲಕ್ಷ್ಮಿ ಯೋಜನೆ ಸದಸ್ಯರಾದ ಶಿವಾಜಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಿರೂಪಣಾಧಿಕಾರಿ ಸಂತೋಷ್, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ರಂಗನಾಥ್,
ದಿವ್ಯಾ ಮುಂತಾದವರು ಉಪಸ್ಥಿತರಿದ್ದರು.